ಹಾಯ್ ನಮಸ್ತೆ, ನಾನು ಕಿಶೋರ್ ದಳ. ಏನೋ ಅದ್ಭುತವಾಗಿರೋದನ್ನ ತೋರಿಸ್ತಿದ್ದಾನೆ ಅನ್ಕೋಬೇಡಿ, RX ಬಗ್ಗೆ ಹೇಳಕ್ಕೆ ಬರ್ತಿದ್ದೀನಿ. ನನ್ನ ಹತ್ರ ಇರೋ ಒಂದು ಗಾಡಿನ ನೆಟ್ಟಿಗೆ ಇಟ್ಕೊಳಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ನಾನೆಷ್ಟೇ ದುಡ್ಡು ಟೈಮು ಎರಡೂ ಖರ್ಚು ಮಾಡಿದ್ರು RX ಓಡಿಸ್ಬೇಕಾದ್ರೆ ಒಂದು ಫೀಲ್ ಸಿಗುತ್ತೆ, ಅದು ನನಗಿನ್ನೂ ಸಿಕ್ಕಿಲ್ಲ. ಆಗ್ತೀಯಲ್ಲ ಸ್ಟ್ಯಾಂಡು, ಅಲ್ಲಿಂದ ಹಿಡಿಯೋ ಗ್ರಿಪ್ವರೆಗೂ ಪರ್ಫೆಕ್ಟಾಗಿ ರೈಡರ್ಸ್ಗೆ ಏನು ಬೇಕೋ ಅದೇ ರೀತಿಲಿ ಟ್ಯೂನ್ ಮಾಡಿಕೊಡ್ತಾರೆ. ನನ್ನ ಫ್ರೆಂಡ್ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಿ ರೋಡೆಲ್ಲ ಸೌಂಡ್ ಮಾಡ್ಕೊಂಡು ಹೋಗೋದೇ RX ಅಂತ ಅಂದ್ಕೊಂಡಿದ್ದೀರಲ್ವಾ ಎಷ್ಟೋ ಜನ. ಅದಲ್ಲ ರೀ, RX ಓಡಿಸ್ಬೇಕಾರೆ ಅದ್ರ ಮಜನೇ ಬೇರೆ, ಅದ್ರ ಫೀಲೇ ಬೇರೆ. ರೋಡೆಲ್ಲ ನಮ್ಮ ಅಪ್ಪಂದೇ ಅನ್ಸುತ್ತೆ. ದಾಸರಳ್ಳಿ ಪೈಪ್ಲೈನ್ ರೋಡಲ್ಲಿರುವಂತೆ BMW ವಿನಾಯಕ ಮೋಟಾರ್ ವರ್ಕ್ಸ್ ಓನರು ಭಾಸ್ಕರ್ನ ಮಾತಾಡ್ಸೋಣ. ಭಾಸ್ಕರ್ ರಾವ್, ದಾಸರಳ್ಳಿ ಪೈಪ್ಲೈನ್ ರೋಡ್, ಶನ್ಮಾತ್ಮ ಟೆಂಪಲ್ ಆಪೋಸಿಟ್. 25 years ಇಂದ RXಗಳು ಅಂತಂದರೆ ಸಿಕ್ಕಾಪಟ್ಟೆ ಹುಚ್ಚಾಗ್ಬಿಟ್ಟಿದೆ. ಇವಾಗ ಯಾವುದೇ ವೆಹಿಕಲ್ ಮುಟ್ಟಿದ್ರು ಲಕ್ಷಣ ಕಡಿಮೆ ಇಲ್ಲ. RXಗೆ ಅಥವಾ RXZ ಬಗ್ಗೆ ಎಕ್ಸಾಕ್ಟ್ ಡಾಕ್ಟರ್ ಅಂತ ನೀವು ನಿಮ್ಮ ಹತ್ರ ಯಾಕೆ ಬರ್ಬೇಕು ಸರ್ ಹುಡುಗರು? ಜಿನೇನ್ ಪಾರ್ಟ್ಸ್ ಹಾಕೋದ್ರಿಂದ ಬರ್ತೀವಿ. ನಿಮ್ಮ ಗುರುಗಳು ಯಾರು ಸರ್? ಪ್ರಭು ಅಂತ ಮಂಗಳೂರು ಇದ್ರು. ಇದು ಡ್ರೀಮ್ ಬೈಕ್ ಬಗ್ಗೆ ಸೇಫ್ಟಿ ಪ್ರಿಕಾಷನ್ಸ್ ಏನು ಹೇಳ್ತೀರಾ ಸರ್? ನೀಟಾಗಿ ಆರಾಮಾಗಿ ಒಳ್ಳೆ ಆಯಿಲು ಟೂಟಿ ಓಡಿಸ್ಬೇಕಾದ್ರೆ ಆರಾಮಾಗಿ ನಿಂತ್ಕೊಂಡು ಓಡಿಸ್ಬೇಕು. ವೀಲಿಂಗ್ ಮಾಡೋರ್ಗೆ ಏನು ಹೇಳ್ತೀರಾ ಸರ್? ಬೇಡ. ಡ್ರ್ಯಾಗ್ ಮಾಡೋರಿಗೆ FMAC ಲೈಸೆನ್ಸ್ ಇದ್ರೆ ಮಾತ್ರ. ಓಕೆ. ನಿಮ್ಮ ಹತ್ರ RXಗಳು ತಗೊಂಬಂದರೆ ಎಕ್ಸಾಕ್ಟ್ ಚೆಕ್ ಮಾಡಿ ಅದ್ರ ಪ್ರಕಾರ ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಆದಮೇಲೆ ನನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ರು. ಮಾತಾಡ್ತಾ ನನಗೆ ಯಾವ ಥರ ಗಾಡಿ ಇರಬೇಕು ಅನ್ನೋದು ಅವ್ರಿಗೆ ಅರ್ಥ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ವೆಹಿಕಲ್ ರೆಡಿ ಆಗಿದೆಯೋ ಇಲ್ವೋ ಅಂತ ರೆಡಿ ಆದಮೇಲೆ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮಸ್ಕಾರ.